ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋ ಒಂದು ಸೂಪರ್ ಆಗಿರೋ ಪ್ರಿಮಿಕ್ಸ್ ಚಟ್ನಿ ಮತ್ತು ಇದೇ ಚಟ್ನಿಯಿಂದ ಒಂದು ಒಳ್ಳೆ ಸಾಂಬಾರು ಮಾಡಿ ತೋರಿಸ್ತೀನಿ. ಬರೀ ಇದನ್ನ ಹೇಗೆ ಮಾಡಿಟ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣಂತ. ಇದರಿಂದ ಒಂದು ಸಾಂಬಾರು ಕೂಡ ಮಾಡಿ ತೋರಿಸಿ ನಾನು. ಸೂಪರಾಗಿ ಬಂದೈತಿ. ಫಸ್ಟೇ ಏನೇನು ಬೇಕಂತೇಳಿ ಹೇಳ್ಕೊಂಡು ಹೋಗ್ತೀನಿ ನೋಡಿರಿ. ಪೂರ್ತಿ ವಿಡಿಯೋ ನೋಡಿರಿ. ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹೊಸದಾಗಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡೀನಿ ರೀ. 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ. 1-2 ಇಂಚಷ್ಟು ಹಸಿ ಶುಂಠಿ ತೊಗೊಂಡೀನಿ ನೋಡಿರಿ. ಇದಿಷ್ಟನ್ನು ಹಸಿಮೆಣ್ಸಿಕಾಯಿ ಫಸ್ಟಿಗೆ ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಟೈಪ್ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವೇನಾದರೂ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾಯಿದ್ರೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸು ಟಿಫಿನ್ ಮಾಡೋದಿತ್ತಂತಂದ್ರೆ ನೀವು ದಿಢೀರಾಗಿಯೇ ಈ ಟೈಪ್ ಚಟ್ನಿ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಸ್ವಲ್ಪ ಟೈಮ್ ಕೂಡ ಸೇವ್ ಮಾಡ್ಬೋದು ನಾವು. ಆಮೇಲೆ ಇದು ಟೇಸ್ಟಿಯಾಗಿರ್ತದೆ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಈ ಥರ ಚಟ್ನಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಮೊಸರು ಜೊತೆ ಹಾಕ್ಕೊಂಡು ತಿಂದ್ರೆ ಸೂಪರ್ ಕಾಂಬಿನೇಷನ್. ಆ ಕಡೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ನಾನು ಸುಲಿದು ಇಟ್ಕೊಂಡೀನಿ. ಮತ್ತು ಈ ಕಡೆ ಹಸಿಮೆಣ್ಸಿನ್ಕಾಯಿ ಉರಿಯಾಕಿದ್ದೀನಿ ನೋಡಿರಿ. ಇವನ್ನ ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕಂತಂದ್ರೆ ಈ ಟೈಪ ಕಣ್ಣು ಬಿಡ್ಬೇಕ್ರಿ ಅವು. ಇದು ಹಸಕ್ಕೇನು ಇರ್ತೈತಲ್ಲ ಮ್ಯಾಲೆ ಸಿಪ್ಪಿ, ಅದು ಅಂದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಸಿದನ್ನು ಕೂಡ ರುಬ್ಬಿಟ್ಕೋತಾರೆ ಕೆಲವೊಬ್ಬರು. ಆ ಟೈಪ್ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಟೈಪ ಕೆಂಪಾಗ ಸ್ವಲ್ಪ ಹುರಿದ್ಬಿಟ್ಟು ಇವನ್ನ ತಣ್ಣಗೆ ಹಾಕ್ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಏನೇನು ಹಾಕೋತೀನಿ ಅಂದ್ರೆ ಫಸ್ಟಿಗೆ ನಾ ಇಲ್ಲಿ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ಬರ್ತೈತಿ. ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳಕತ್ತೀನಿ ರೀ. 1-2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಡ್ರಿ. ನೀವು ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಓಕೆ, ಇದಕ್ಕೆ ಈಗ 1 ದೊಡ್ಡ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡೀನಿ ರೀ. ಉಪ್ಪು ಒಂಚೂರು ಜಾಸ್ತಿನೇ ಹಾಕ್ಕೊಂಡು ಇಟ್ಕೋರಿ, ಅಂದ್ರೆ ಚಟ್ನಿ ರುಚಿಯಾಗಿರ್ತದೆ. 2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ. 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ ರೀ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನೀವು ರುಬ್ಕೋಬೇಕ್ರಿ. ಇದಕ್ಕೆ ಹಿಂಗಿತ್ತಂದ್ರೆ ಹಿಂಗೆ ಹಾಕೋರಿ ಒಂದು ಸ್ವಲ್ಪ ನೀವು. ಅದಾದಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೋಬೇಕ್ರಿ. ಓಕೆ ಫ್ರೆಂಡ್ಸ್, ಈ ಚಟ್ನಿ ಮಾಡಿಟ್ಕೊಂಡ್ರೆ ಅಂದ್ರೆ ನೀವು ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬೇಕಾಗ್ತದೆ. ಇಷ್ಟನ್ನೇ ಕುಟ್ಕೋಬೇಕಂತಂದ್ರೆ ನೀವು ಸ್ವಲ್ಪನೇ ಇದು 10 ನಿಮಿಷ ನೀವು ಟೈಮ್ ಸೇವ್ ಮಾಡ್ಬೋದು. ಆ್ಯಂಡ್ ಮತ್ತು ನಿಮ್ಗೆ ತಿನ್ನೋಕ್ಕೂ ಕೂಡ ಯಾವಾಗ ಬೇಕಾದರೂ ಕೂಡ ನೀವು ಬಿಸಿ ಅನ್ನದ ಜೊತೆ ಚಟ್ನಿ ಜೊತೆ ಎಲ್ಲದಕ್ಕೂ ತಿನ್ಬೋದು. ಇದು ಈಗ ಇದನ್ನು ರುಬ್ಬಿಟ್ಕೊಂಡು ನೋಡಿರಿ. ಈ ಟೈಪ ಒಂದು 8 ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ರೆ ನೀವು 15 ದಿವಸ ಯೂಸ್ ಮಾಡ್ಬೋದು. ಈ ಟೈಪ ನಾನು 1 ಟಿಫಿನ್ ಬಾಕ್ಸ್ ಒಳಗೆ ಹಾಕಿಟ್ಕೊಳಕತ್ತೀನಿ ನೋಡಿರಿ. ಎಷ್ಟು ಗ್ರೀನ್ ಆಗೈತೆ ಅಂತ ನೀವು ನೋಡ್ತಿರ್ಬೋದು. ಕಲರ್ ಅಷ್ಟು ಟೇಸ್ಟ್ ಅಂತೂ ಹೇಳೋಕ್ಕಾಗಂಗಿಲ್ಲ ರೀ, ಅಷ್ಟು ಚಲೋ ಇರ್ತೈತಿ. ಖಂಡಿತ ನೀವು ಒಮ್ಮೆ ಈ ಟೈಪ ಮಾಡಿಟ್ಕೊಂಡ್ರೆ ಅಂದ್ರೆ ಒಂದು 15-20 ದಿವಸ ಆರಾಮಾಗಿ ಈ ಟೈಪ್ ಚಟ್ನಿ ಯೂಸ್ ಮಾಡ್ಕೋಬೋದು. ಇದಕ್ಕೊಂದು ಇನ್ಸ್ಟೆಂಟಾಗಿ ಸಾರು ಒಗ್ಗರಣೆ ಕೊಡ್ತೀನಿ ನೋಡಿರಿ ನಾನು. ಅದಕ್ಕೆ ಏನೇನು ಬೇಕಂದ್ರೆ ಫಸ್ಟಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಸಾಸಿವೆ ಹಾಕ್ಕೊಂಡೀನಿ. ಇದು ಯಾವ ಸಾರು ಅಂದ್ರೆ ಮಜ್ಜಿಗೆ ಸಾರು ರೀ. ಇನ್ಸ್ಟೆಂಟಾಗಿ ನಾವು ಬರೀ ಒಂದು 2 ನಿಮಿಷನೂ ಹಿಡಿಯಂಗಿಲ್ಲ ರೀ ಟೈಮ್. ಅಷ್ಟರೊಳಗನ ಈ ಸಾರು ಮಾಡ್ಕೋಬೋದು ನಾವು. ಓಕೆ, ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡೀನಿ ನೋಡಿರಿ. ಈಗ ಇದನ್ನು ಖಡಕ್ ಒಗ್ಗರಣೆ ಕೊಡ್ಬೇಕ್ರಿ. ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ನೀವು ಜೀರಿಗೆ ಸಾಸಿವೆ ಚಟಾಪಟ ಸಿಡಿದ್ಮೇಲೆ ಅದು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಈಗ ಒಲೆ ಆರಿಸ್ಬಿಡ್ರಿ ನೀವು. ಇದು ತಣ್ಣಗಾದ್ಮೇಲೆ ಈ ಕಡೆ ನಾನು ಒಂದು ಮಜ್ಜಿಗೆ ಮಾಡಿ ಇಟ್ಕೊಂಡೀನಿ ರೀ. ಅಂದ್ರೆ ಅದು ಸ್ವಲ್ಪ ಕೋಲ್ಡ್ ಇತ್ತಂತಂದ್ರೆ ನೀವು ಇದನ್ನು ಇಳಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಹಾಕ್ಕೊಂಬಿಡ್ರಿ ಮಜ್ಜಿಗೆ. ಈ ಟೈಪ್ ನೋಡಿರಿ. ಈ ಸಾರಂತೂ ಸೂಪರಾಗಿರ್ತದೆ ರೀ. ಹಂಗೆ ಕೂಡ ಕುಡಿಬೋದು. ಇದನ್ನು ನೀವು ಅನ್ನದ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಈ ಥರ ನೀವು ಇನ್ಸ್ಟೆಂಟಾಗಿ ಸಾರು ಮಾಡ್ಕೋಬೋದು, ಕಾಳು ಪಲ್ಯ ಮಾಡ್ಕೋಬೋದು, ದೋಸೆ ಇನ್ಸ್ಟೆಂಟ್ ದೋಸೆಗಳಿಗೆಲ್ಲ ಈ ಪೇಸ್ಟ್ ಹಾಕ್ಕೋಬೋದು. ಸೂಪರಾಗಿರ್ತದೆ ಟೇಸ್ಟ್. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಟಿಪ್ಸ್ನ ಫಾಲೋ ಮಾಡಿರಿ. ಹೆಂಗೆ ಬಂತಂತೇಳಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.